ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು ಲ್ಯಾಂಡ್ ಪರ್ಚೇಸ್ ಸ್ಕೀಮ್ ಬಗ್ಗೆ ಫುಲ್ ಮಾಹಿತಿಯನ್ನು ನೀಡುತ್ತೇನೆ. ಅದರಿಂದ ವಿಡಿಯೋನು ಪೂರ್ತಿ ನೋಡಿ. ಇನ್ನು ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ಕಾರ ಯೋಜನೆಗಳು ಮತ್ತು ಗೌರ್ಮೆಂಟ್ ಜಾಬ್ಸ್ ಎಲ್ಲ ಮಾಹಿತಿಯನ್ನು ನಿಮ್ಮ ಮನೆ ಬಾಗಿಲಿಗೆ ತರುತ್ತೇನೆ. ಯೋಜನೆ ಏನು ಮತ್ತು ಅಪ್ಲಿಕೇಶನ್ ಯಾವಾಗ ಹಾಕಬೇಕು ಮತ್ತು ಡಾಕ್ಯುಮೆಂಟ್ಸ್ ಏನೇನು ಬೇಕು ಎಂಬ ಮಾಹಿತಿಯನ್ನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೇನೆ. ಅದಕ್ಕಾಗಿ ಪೂರ್ತಿ ವಿಡಿಯೋನು ವೀಕ್ಷಿಸಿ. ಕರ್ನಾಟಕ ಸರ್ಕಾರವು ಪರಿಶಿಷ್ಟ ಜಾತಿ SC ಮತ್ತು ಪರಿಶಿಷ್ಟ ಪಂಗಡ ST ಭೂಹೀನ ಮಹಿಳೆ ಕೃಷಿ ಕಾರ್ಮಿಕರಿಗೆ ಜಮೀನು ಖರೀದಿಸಲು ಆರ್ಥಿಕ ಸಹಾಯ ನೀಡುತ್ತಿದೆ. ಸ್ನೇಹಿತರೆ, ಈ ಯೋಜನೆಯ ಮುಖ್ಯ ಉದ್ದೇಶ ಭೂಹೀನ ಮಹಿಳೆಯರಿಗೆ ಸ್ವಂತ ಕೃಷಿ ಜಮೀನು, ಆರ್ಥಿಕ ಸ್ವಾವಲಂಬನೆ, ಮಹಿಳಾ ಮತ್ತು ಸಬಲೀಕರಣ. ಯಾರು ಅರ್ಹರು? ಈ ಯೋಜನೆಗೆ ಅರ್ಹರಾಗಲು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು. ಸ್ನೇಹಿತರೆ, SC ಮತ್ತು ST ಸಮುದಾಯಕ್ಕೆ ಸೇರಿರಬೇಕು. ಭೂಹೀನ ಕೃಷಿ ಕಾರ್ಮಿಕರಾಗಿರಬೇಕು. ಕುಟುಂಬದ ಹೆಸರಿನಲ್ಲಿ ಯಾವುದೇ ಜಮೀನು ಅಥವಾ ಕೃಷಿ ಜಮೀನು ಇರಬಾರದು. ಎಷ್ಟು ಹಣ ಸಿಗುತ್ತದೆ ಅಂತ ನೋಡೋಣ ಸ್ನೇಹಿತರೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ, ನಿಮಗೆ ಎಲ್ಲ ಮಾಹಿತಿಯನ್ನು ಅರ್ಥವಾಗುತ್ತದೆ. ಈ ಯೋಜನೆಯಡಿ 2 ಎಕರೆ ಖುಷ್ಕಿ ಜಮೀನು ಅಥವಾ 1 ಎಕರೆ ತೆರೆ ನೀರಾವರಿ, ಅಂದ್ರೆ ನೀವು ಖುಷ್ಕಿ ಜಮೀನು ತಗೋತೀರಾ ಅಂದ್ರೆ 2 ಎಕರೆ ಸಿಗುತ್ತೆ. ನೀವು ನೀರಾವರಿ ಜಮೀನು ಬೇಕು, ನಮಗೆ ಜರ ಚಂದ ಜಮೀನು ಬೇಕು ಅಂದ್ರೆ 1 ಎಕರೆ ಖರೀದಿಸಲು ಅವಕಾಶ ನೀಡುತ್ತಾರೆ. ಸ್ನೇಹಿತರೆ, ಸರ್ಕಾರದಿಂದ ಕೊಡುವ ಘಟಕ ವೆಚ್ಚ ಎಷ್ಟು ಎಂದರೂ ನೋಡೋಣ. ಸ್ನೇಹಿತರೆ, ರೂಪಾಯಿ 15 ಲಕ್ಷದಿಂದ 20 ಲಕ್ಷದವರೆಗೆ ಕೊಡುತ್ತಾರೆ ಮತ್ತು ಅದರಲ್ಲೂ ಜಿಲ್ಲಾವಾರು ಬದಲಾಗಬಹುದು. ಆರ್ಥಿಕ ಸಹಾಯ ರಚನೆ: 50% ಸರ್ಕಾರದಿಂದ ಸಬ್ಸಿಡಿ ಇರುತ್ತದೆ, ಇನ್ನು 50% ಬ್ಯಾಂಕ್ನಲ್ಲಿ ಸಾಲ ಕಡಿಮೆ ಬಡ್ಡಿ ದರದಲ್ಲಿ ಹಿಂತಿರುಗುವ ವ್ಯವಸ್ಥೆ ಮಾಡಿದ್ದಾರೆ. ಸ್ನೇಹಿತರೆ, ಇದು ಸಂಪೂರ್ಣ ಉಚಿತ ಹಣ ಅಲ್ಲ, ಅರ್ಧ ಹಣ ಸಾಲವಾಗಿ ಹಿಂತಿರುಗಿಸಬೇಕು. ಮತ್ತೆ ಇದರಲ್ಲಿ ಸೌಲಭ್ಯ ಏನಿರುತ್ತೆ ಅಂತ ನೋಡೋಣ. ಸ್ನೇಹಿತರೆ, ಜಮೀನಿಗೆ ನೀರಾವರಿ ಸೌಲಭ್ಯ ಇಲ್ಲದಿದ್ದರೆ, ಅಂದ್ರೆ ನೀವು 2 ಎಕರೆ ಹೊಲ ತಗೊಂಡಿದ್ರೆ ನೀವು ಅದರಲ್ಲಿ ನೀರಾವರಿ ಸೌಲಭ್ಯ ಸಿಗೋದಿಲ್ಲ. ಅದಕ್ಕೆ ಇವರು ಇನ್ನೊಂದು ಸ್ಕೀಮ್ ಇಟ್ಟಿದ್ದಾರೆ. ಅದರಲ್ಲಿ ಗಂಗಾ ಕಲ್ಯಾಣ ಯೋಜನೆಯಡಿ ಕೊಳವೆ ಬಾವಿ ಸೌಲಭ್ಯ ಪಡೆಯಬಹುದು. ಹೌದು ಸ್ನೇಹಿತರೆ, ಗಂಗಾ ಕಲ್ಯಾಣ ಕೂಡ SC ಮತ್ತು ST ಜನಾಂಗದವರಿಗೆ ಸ್ಕೀಮ್ ಅನ್ನು ಬಿಡುತ್ತಾರೆ. ಅದು ಸ್ಕೀಮ್ ಕೂಡ ಅಪ್ಲೈ ಮಾಡೋದಕ್ಕೆ ನಾನು ಒಂದು ವಿಡಿಯೋ ಮಾಡಿ ಬಿಡುತ್ತೇನೆ. ಅಗತ್ಯ ದಾಖಲೆಗಳು ಏನೇನು ಬೇಕೆಂದು ಈ ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ. ಅರ್ಜಿಗಾಗಿ ಬೇಕಾಗುವ ಪ್ರಮುಖ ದಾಖಲೆಗಳು: ಜಾತಿ ಮತ್ತು ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ ಅಂದ್ರೆ ಕಾಸ್ಟ್ ಮತ್ತು ಇನ್ಕಮ್ ಬೇಕು. SC ST ಜನಾಂಗಗಳ ಆಧಾರ್ ಕಾರ್ಡ್ ಬೇಕು ಮತ್ತು ವಾಸಸ್ಥಳ ಪ್ರಮಾಣ ಪತ್ರ ಬೇಕು. ಭೂಮಿ ಇಲ್ಲ ಎಂದು ಒಂದು ಪ್ರಮಾಣ ಪತ್ರವನ್ನು ಪಂಚಾಯತ್ನಲ್ಲಿ ಬರೆಸಿಕೊಂಡು ಬರಬೇಕಾಗುತ್ತದೆ. ಸ್ನೇಹಿತರೆ, ಅರ್ಜಿ ಹೇಗೆ ಸಲ್ಲಿಸಬೇಕು ಎಂದರೆ ಸಂಬಂಧಿತ ಅಭಿವೃದ್ಧಿ ನಿಗಮದ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು. ಮತ್ತೆ ಆನ್ಲೈನ್ ಅರ್ಜಿ ಫಾರ್ಮ್ ಭರ್ತಿ ಮಾಡಿ, ಅಗತ್ಯ ದಾಖಲೆಗಳು ಅಪ್ಲೋಡ್ ಮಾಡಿ. ಪರಿಶೀಲನೆ ನಂತರ ಅರ್ಹರಿಗೆ ಅನುಮೋದನೆ, ಸ್ಥಳ ಪರಿಶೀಲನೆ ಕೂಡ ನಡೆಯುವುದು. ಮುಖ್ಯ ಎಚ್ಚರಿಕೆಯಾಗಿ ನೀವು ನೋಡಬೇಕಾದದ್ದು, ಸೋಷಿಯಲ್ ಮೀಡಿಯಾದಲ್ಲಿ 20 ಲಕ್ಷ ಉಚಿತ ಹಣ ಎಂದು ಹೇಳುವ ಪೋಸ್ಟ್ಗಳನ್ನು ಯಾವುದೇ ರೀತಿಯಾಗಿ ನಂಬಬೇಡಿ. ಸ್ನೇಹಿತರೆ, ಮಧ್ಯವರ್ತಿಗಳಿಗೆ ಹಣ ಕೊಡಬೇಡಿ. ಸ್ನೇಹಿತರೆ, ಅಧಿಕೃತ ಮಾಹಿತಿ ಮಾತ್ರ ನಂಬಿ. ಸ್ನೇಹಿತರೆ, ಅಂತಿಮ ಮಾತು, ನಂದು ಕೊನೆಯ ಮಾತು, ಭೂ ಒಡೆತನ ಯೋಜನೆ ನಿಜವಾಗಿಯೂ ಭೂಹೀನ SC ಮತ್ತು ST ಮಹಿಳೆಯರಿಗೆ ಒಂದು ದೊಡ್ಡ ಅವಕಾಶ. ಸರಿಯಾದ ಮಾಹಿತಿಯೊಂದಿಗೆ ಅರ್ಜಿ ಸಲ್ಲಿಸಿದರೆ ನಿಮ್ಮ ಸ್ವಂತ ಜಮೀನು ಪಡೆಯುವ ಅವಕಾಶ ಇದೆ. ಇನ್ನಷ್ಟು ಗೌರ್ಮೆಂಟ್ ಸ್ಕೀಮ್ಸ್ ಮತ್ತು ಗೌರ್ಮೆಂಟ್ ಜಾಬ್ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಪ್ರಶ್ನೆಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.